ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ವಿಜಯ್ ಮಾತಾಡ್ತಾ ಇದ್ದೀನಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ಕುಕಿಂಗ್ ಚಾನಲ್. ಇವತ್ತು ನಾನು ಈ ವಿಡಿಯೋದಲ್ಲಿ ನಿಮ್ಗೊಂದು ಭಾಳ ಟೇಸ್ಟಿ ಆಗಿರುವಂಥ ಮತ್ತು ಈಸಿಯಾಗಿ ಮಾಡ್ಕೊಬೋದಂತ ಚಿಕನ್ ಮಂಚೂರಿನ ಹೇಗೆ ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಮೊದಲನೇದಾಗಿ ಅದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಗಳನ್ನ ನೋಡಿಕೊಂಡು ಆಮೇಲೆ ಅದನ್ನು ಮಾಡುವಂಥ ವಿಧಾನಗಳನ್ನ ನೋಡ್ಕೋಣ ಬನ್ನಿ. ಭಾಳ ಸುಲಭವಾಗಿ ಮಾಡ್ಬೋದಾದಂಥ ಚಿಕನ್ ಮಂಚೂರಿನ ಹೇಗೆ ಅನ್ನೋದನ್ನ ಇವತ್ತು ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಬೋನ್ಲೆಸ್ ಚಿಕನ್ನ 300 ಗ್ರಾಮ್ ಅಷ್ಟು ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ. 2 ಟೀ ಸ್ಪೂನ್ ಅಷ್ಟು ಕೊತ್ತಂಬರಿ, 1 ಟೀ ಸ್ಪೂನ್ ಅಷ್ಟು ಚಿಲ್ಲಿ ಸಾಸು, ಒಂದು ಮೀಡಿಯಂ ಸೈಜ್ನ ಈರುಳ್ಳಿನ ಚಾಪ್ ಮಾಡಿ ಇಟ್ಕೊಂಡಿರುವಂಥದ್ದು, ಅರ್ಧ ಕ್ಯಾಪ್ಸಿಕಮ್ನ ತೊಳೆದು ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ, 2 ಟೀ ಸ್ಪೂನ್ ಅಷ್ಟು ಟೊಮಾಟೊ ಸಾಸು, 1.5 ಟೀ ಸ್ಪೂನು ಸೋಯಾ ಸಾಸು, 1.5 ಟೀ ಸ್ಪೂನ್ ಅಷ್ಟು ಮೈದಾ ಹಿಟ್ಟು, 2 ಟೀ ಸ್ಪೂನ್ ಅಷ್ಟು ಕಾರ್ನ್ಫ್ಲವರು, 3 ಮೆಣಸಿನ್ಕಾಯಿನ ಚಾಪ್ ಮಾಡಿ ಇಟ್ಕೊಂಡಿರುವಂಥದ್ದು, ಅರ್ಧ ಪಿಂಚಷ್ಟು ಅಜ್ನಾಮೊಟೊ, 1 ಟೀ ಸ್ಪೂನ್ ಅಷ್ಟು ವಿನಿಗರು, 1 ಟೀ ಸ್ಪೂನು ಗಾರ್ಲಿಕ್ ಜಿಂಜರ್ ಪೇಸ್ಟು, 250 ml ಅಷ್ಟು ಅಡುಗೆ ಎಣ್ಣೆನ ತೊಗೊಂಡಿರುವಂಥದ್ದು. ಇಷ್ಟನ್ನೆಲ್ಲ ಬಳಸ್ಕೊಂಡು ಚಿಕನ್ ಮಂಚೂರಿನ ಮಾಡ್ಕೊಬೋದು ಅನ್ನೋದನ್ನು ನೋಡ್ಕೋಣ. ಇದಕ್ಕೊಂದು ಬ್ಯಾಟರ್ ರೆಡಿ ಮಾಡ್ಕೋಣ. ಆ ಬ್ಯಾಟರ್ಗೆ ಬೇಕಾಗಿರುವಂಥ ಪದಾರ್ಥಗಳು ಕಾರ್ನ್ಫ್ಲೋರು, ಮೈದಾ ಹಿಟ್ಟು ಮತ್ತು ಸೋಯಾ ಸಾಸು. ಒಂಚೂರು ನೀರನ್ನ ಕಲಿಸ್ಕೊತಾರದು. ನೀರನ್ನ ಕಲಸಾದ್ಮೇಲೆ ಒಂದು ಪೇಸ್ಟ್ ಥರ ರೆಡಿ ಮಾಡ್ಕೋಣ ಬ್ಯಾಟರ್ನ. ಭಾಳ ಸುಲಭ, ಗಂಟೆನ ಕಟ್ಟಲ್ಲ ನೋಡಿ, ಸುಮ್ಮನೆ ಅಂದ್ಕೊಂಡ್ರೆ ಸಾಕು. ಈ ರೀತಿ ಪೇಸ್ಟ್ ಮಾಡ್ಕೊಂಡು ಆದಮೇಲೆ ಚಿಕನ್ನ ಸೇರಿಸ್ಕೊತಾರದು. ಬೋನ್ಲೆಸ್ ಚಿಕನ್ನ ಪೀಸು ಸುಮಾರು ಮೀಡಿಯಮ್ ಆಗಿ ಒಡಿಸ್ಕೊಬೇಕು. ಎಲ್ಲ ಚಿಕನ್ ಪೀಸು ಪೂರ್ತಿಯಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಬೇಕು. ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಒಂದು 2 ನಿಮಿಷ ಇದೇ ರೀತಿ ಬಿಟ್ಕೊಂಬಿಡಿ. ಈಗ ಮೊದಲನೇದಾಗಿ ಸ್ಟವ್ ಹಚ್ಕೊಂಡಿದ್ದೀನಿ. ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡಿರೋಂಥದ್ದು. ಆ ಕಡಾಯಿ ಬಿಸಿ ಆಗೋ ಹಂತದಲ್ಲಿ ಒಂದು 1/4 kg ಅಷ್ಟು ಅಡುಗೆ ಎಣ್ಣೆನ ಹಾಕ್ಕೊಂಡಿರ್ತೀನಿ. ಎಣ್ಣೆ ಈಗ ಪೂರ್ತಿಯಾಗಿ ಬಿಸಿ ಆಗಬೇಕು. ಭಾಳ ಇನ್ಸ್ಟೆಂಟಾಗಿ ಮಾಡ್ಕೊಬೋದು. ನೀವು ಕೂಡ ಖಂಡಿತವಾಗ್ಲೂ ಟ್ರೈ ಮಾಡಿ. ಎಣ್ಣೆ ಪೂರ್ತಿಯಾಗಿ ಬಿಸಿ ಆಗ್ತಾ ಇದೀಗ ನೋಡ್ಬೋದು, ಬಾಯ್ಲ್ ಆಗ್ತಾ ಇರೋದು. ಈಗ ಫ್ಲೇಮ್ನ ಸ್ವಲ್ಪ ಲೋ ಫ್ಲೇಮ್ ಮಾಡ್ಕೊತೀನಿ ಒಂದು ಕಾನ್ಸ್ಟೆಂಟ್ಗೆ. ಈಗ ಇದರಲ್ಲಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದಲ್ಲ ಚಿಕನ್ ಪೀಸ್ಗಳನ್ನ ಅದನ್ನು ಸೇರಿಸ್ಕೋಣ. ಒಂದೊಂದಾಗೆ ಬಿಟ್ಕೊಳ್ಳಿ, ಜಾಸ್ತಿ ಬಿಡಬಾರ್ದು. ಒಂದೇ ಸರಿ ಕಡ್ಡಿ ತೊಗೊಂಡು ಹಿಂಗೆ ತಿರ್ಸ್ಕೋಣ. ಡಾರ್ಕ್ ಗೋಲ್ಡನ್ ಬ್ರೌನ್ ಆಗಬೇಕು. ನಮಗೆ ಗೊತ್ತಾಗ್ತಿರ ಫ್ರೈ ಚೆನ್ನಾಗಿ ಅಂತ. ಕ್ರಿಸ್ಪಿ ಆಗಬೇಕು. ಆಮೇಲೆ ಸೈಜು ಕಂಪ್ಲೀಟಾಗಿ ಸಣ್ಣದಾಗ್ತಿದೆ, ಅಲ್ಲವರೆಗೂ ಅದನ್ನು ಫ್ರೈ ಮಾಡಿಕೊಂಡು ಸುಮಾರು ಮೀಡಿಯಮ್ ಫ್ಲೇಮ್ನಲ್ಲೇ ಒಂದು 5 ನಿಮಿಷವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಪೂರ್ತಿಯಾಗಿ ಈಗ ಗೋಲ್ಡನ್ ಬ್ರೌನ್ ಆಯಿತು ಮೇಲೆಲ್ಲ. ಇದನ್ನು ಈಗ ಒಂದು ಸೈಡ್ನಲ್ಲಿ ಹಾಕಿ ಇಟ್ಕೋಣ. ನೋಡ್ರಲ್ಲ, ಈ ರೀತಿ ಚೆನ್ನಾಗಿ ಕ್ರಿಸ್ಪಿ ಆಗಬೇಕು. ಸುಮಾರು ಒಂದು 5 ನಿಮಿಷ ಹಿಡಿತಿದೆ. ಈಗ ಇದನ್ನು ಕೂಡ ಡಾರ್ಕ್ ಗೋಲ್ಡನ್ ಬ್ರೌನ್ ಆಯಿತು, 5 ನಿಮಿಷ ಆಯಿತು. ಮೊದಲನೇ ಪಂಕ್ತಿನಲ್ಲಿ ಫ್ರೈ ಮಾಡಿ ಇಟ್ಕೊಂಡಿದ್ದಲ್ಲ, ಈಗ ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡು ಇನ್ನೊಂದು 2 ನಿಮಿಷ ಎಲ್ಲನೂ ಸೇರಿಸಿ ಒಂದು ಸರಿ ಫ್ರೈ ಮಾಡ್ಕೋಣ. ಈಗ ಎಲ್ಲ ಪೂರ್ತಿಯಾಗಿ ಫ್ರೈ ಆಗಿದೆ. ಇದನ್ನು ಒಂದು ಸೈಡ್ನಲ್ಲಿ ಹಾಕಿಟ್ಕೋಣ. ಫ್ರೈ ಮಾಡಿ ಸೈಡಲ್ಲಿ ಇಟ್ಕೊಂಡು ಆದಮೇಲೆ ಈಗ ಇದಕ್ಕೆ ಗ್ರೇವಿ ಒಂದು ರೆಡಿ ಮಾಡ್ಕೋಣ. ಅದಕ್ಕೆ ಈಗ ಒಂದು 50 ml ಅಷ್ಟು ಚಿಕನ್ನ ಕರೆದಿದ್ವಲ್ಲ ಅದೇ ಎಣ್ಣೆನ ಹಾಕ್ಕೊತಾರದು. ಎಣ್ಣೆ ಬಿಸಿಯಾಗೇ ಇತ್ತು. ಈಗ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದಂಥ ಈರುಳ್ಳಿನ ಕೂಡ ಸೇರಿಸ್ಕೊಂಬೋಣ. ಫ್ಲೇಮು ಮೀಡಿಯಮಲ್ಲೇ ಇರಲಿ. ನಮಗೆ ಚಿಕನ್ ಕರೆದಿರೋ ಎಣ್ಣೆ ಹಾಕ್ಕೊಳೋದ್ರಿಂದ ಇದರಲ್ಲೂ ಕೂಡ ಫ್ಲೇವರು ಭಾಳ ಅಂದರೆ ಭಾಳ ಚೆನ್ನಾಗಿರ್ತದೆ. ಲೈಟ್ ಪಿಂಕಿಶ್ ಆಗಲಿ ಈರುಳ್ಳಿ, ಗೋಲ್ಡನ್ ಬ್ರೌನ್ ಆಗಬಾರ್ದು. ಈರುಳ್ಳಿ ಈಗ ಪಿಂಕಿಶ್ ಆಗಿದ್ದಾಯಿತು. ಚಾಪ್ ಮಾಡಿ ಇಟ್ಕೊಂಡಿದ್ದಂಥ ಚಿಲ್ಲಿನ ಸೇರಿಸ್ಕೋಣ. ಇದನ್ನು ಒಂದು 2 ನಿಮಿಷ ಈ ರೀತಿ ಫ್ಲೇಮ್ನಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊತಾ ಇರೋದು. ಈಗ ಕಟ್ ಮಾಡಿ ಇಟ್ಕೊಂಡಿದ್ದಂಥ ಕ್ಯಾಪ್ಸಿಕಮ್ನ ಸೇರಿಸ್ಕೊತಾ ಇರೋದು. ಕ್ಯಾಪ್ಸಿಕಮ್ನ ಸೇರಿಸ್ಕೊಂಡಾದ್ಮೇಲೆ ಒಂದು ಸರಿ ಮಿಕ್ಸ್ ಮಾಡ್ಕೋಣ. ಇದನ್ನು ಕೂಡ ಒಂದು 2 ರಿಂದ 3 ನಿಮಿಷ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಬೇಕು. ಈಗ ಸೋಯಾ ಸಾಸ್ನ ಸೇರಿಸ್ಕೋಣ. ಟೊಮಾಟೊ ಸಾಸ್ನ ಈಗ ಸೇರಿಸ್ಕೊತಾ ಇರೋದು. ಚಿಲ್ಲಿ ಸಾಸು, ರೆಡ್ ಚಿಲ್ಲಿ ಸಾಸ್ ಇದು. ಎಲ್ಲನೂ ಸೇರಿಸ್ಕೊಂಡಾದ್ಮೇಲೆ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರನ್ನ ಸೇರಿಸ್ಕೊಳ್ಳೋಣ. ಈಗ ಇದೇ ಹಂತದಲ್ಲಿ ಗಾರ್ಲಿಕ್ ಜಿಂಜರ್ ಪೇಸ್ಟ್ನ ಸೇರಿಸ್ಕೊತಾ ಇರೋದು. ಈಗ ಅಜ್ನಾಮೊಟೊನ ಕೂಡ ಸೇರಿಸ್ಕೊಂಬೋಣ. ಎಲ್ಲ ಸೇರಿಸ್ಕೊಂಡಾದ್ಮೇಲೆ ಪೂರ್ತಿಯಾಗಿ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಇಂಗ್ರೀಡಿಯೆಂಟ್ಸು ಹಾಕಿರೋವಂಥದ್ದು ಬೆರ್ಕೊಬೇಕು. ಹಂಗೆ ಇದನ್ನು ಈಗ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಬಾಯ್ಲ್ ಮಾಡ್ಕೋಣ. ನೀರನ್ನ ಮತ್ತೊಂದು ಸ್ವಲ್ಪ ಸೇರಿಸ್ಕೊಂಡು ಪೂರ್ತಿಯಾಗಿ ಈಗ ಬಾಯ್ಲ್ ಆಗಲಿ. ಈ ರೀತಿ ಕುದಿಯೋಕ್ಕೆ ಶುರು ಆದಮೇಲೆ 1 ಟೀ ಸ್ಪೂನ್ನಷ್ಟು ಕಾರ್ನ್ಫ್ಲವರ್ನ ನೀರಿನಲ್ಲಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ. ಈಗ ಅದನ್ನು ಹಾಕೊಂಬೋಣ. ಹಾಕ್ಕೊಂಡಾದ್ಮೇಲೆ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಳಿ. ಕಾರ್ನ್ಫ್ಲವರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇದಕ್ಕೊಂದು 50 ml ಅಷ್ಟು ನೀರನ್ನ ಸೇರಿಸ್ಕೋಣ. ಒಂದು 50 ml ಅಷ್ಟು ನೀರನ್ನ ಸೇರಿಸ್ಕೊತಾ ಇರೋದು.
ಚೆನ್ನಾಗಿ ಈಗ ಇದು ಬಾಯ್ಲ್ ಆಗಲಿ. ಬಾಯ್ಲ್ ಹಾಕಿ ಶುರು ಆಗೋ ಹಂತದಲ್ಲೇ ಒಂಚೂರು ಕೊತ್ತಂಬರಿನ ಈಗ ಸೇರಿಸ್ಕೊತಾ ಇರೋದು. ಗ್ರೇವಿ ನೋಡ್ಬೋದು ಎಷ್ಟು ತಿಕ್ಕಾಗೆ ಎಷ್ಟು ಚೆನ್ನಾಗಿ ಬಂದಿದೆ. ಏನು ಕ್ವಾಂಟಿಟಿ ಹೇಳಿದ್ನಲ್ಲ ಅಷ್ಟನ್ನೇ ಹಾಕ್ಕೊಳ್ಳಿ, ಅರ್ಧ kg ಅಷ್ಟು. 1 kg ಮಾಡಬೇಕಾದ್ರೆ ಇದನ್ನೇ ಸ್ವಲ್ಪ ಡಬಲ್ ಮಾಡ್ಕೊಳ್ಳಿ. ಗ್ರೇವಿ ಕುದಿಯೋಕ್ಕೆ ಶುರು ಆದಮೇಲೆ ಫ್ರೈ ಮಾಡಿಟ್ಕೊಂಡಿದ್ದಂಥ ಚಿಕನ್ ಕೂಡ ಈಗ ಸೇರಿಸ್ಕೊಂಬಿಡಿ. ಚಿಕನ್ನ ಸೇರಿಸಾದ್ಮೇಲೆ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಕ್ಕೊಂಡಾದಮೇಲೆ ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಯಿತು. ಈಗ ಒಂದು 2 ನಿಮಿಷ ಇದೇ ರೀತಿ ಸ್ವಲ್ಪ ಬಾಯ್ಲ್ ಆಗಲಿ. 2 ನಿಮಿಷ ಆಯಿತು, ಸ್ವಲ್ಪ ಈಗ ಬಾಯ್ಲ್ ಆಗ್ತಾಯಿದೆ. ಈಗ ಈ ಹಂತದಲ್ಲಿ ಸ್ಟವ್ನ ಟರ್ನ್ ಆಫ್ ಮಾಡ್ಕೊತಾ ಇರೋದು. ಈಗ ಇದನ್ನು ಹೇಗಿದೆ ಅನ್ನೋದನ್ನ ರುಚಿ ನೋಡ್ತೀನಿ. ಸ್ಟಿಕ್ನಲ್ಲಿ ನೀಟಾಗಿ ಈ ಥರ ಹತ್ಕೊಂಡು ಒಂದನ್ನು ತೊಗೊಂಡು ಟೇಸ್ಟ್ ಮಾಡೋಣ. ಭಾಳ ಅಂದರೆ ಭಾಳ ರುಚಿಕರವಾಗಿದೆ. ನೀವು ಕೂಡ ಮನೆಯಲ್ಲಿ ಈವ್ನಿಂಗ್ ಸ್ನ್ಯಾಕ್ಸ್ನಾದರೂ ಸರಿ, ಇಲ್ದಿರ ಯಾರಾದರೂ ಗೆಸ್ಟ್ ಬಂದಾಗ ಇಮಿಡಿಯೇಟಾಗಿ ಮಾಡಿಕೊಡ್ಬೋದಾ ಅಂತ. ಈ ಚಿಕನ್ ಮಂಚೂರಿ ಹೇಗಿತ್ತು ಏನೋ ಅನ್ನೋದನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಎಲ್ಲರೂ ಮಸ್ಟ್ ಟ್ರೈ. ನೋಡಿದ್ರಲ್ಲ ಇವತ್ತಿನ ಈ ಚಿಕನ್ ಮಂಚೂರಿ ಹೇಗನ್ನಿಸ್ತು ಏನು ಅನ್ನೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮತ್ತು ನೀವು ಕೂಡ ಒಮ್ಮೆ ಮಾಡಿಕೊಂಡು ಇದನ್ನು ಟ್ರೈ ಮಾಡಿ ಅಂತ ಹೇಳ್ತಾ, ನೀವ್ಯಾರಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕಾನ್ ಮೇಲೆ ಪ್ರೆಸ್ ಮಾಡಿ. ಎಂದಿನಂತೆ ನಾನು ನಿಮಗೆ ಮತ್ತೊಂದು ಹೊಸ ವೀಡಿಯೋದಲ್ಲಿ ಸಿಗೋವರೆಗೂ ಎಲ್ಲರಿಗೂ ಟೇಕ್ ಕೇರ್ ಮತ್ತು ಹ್ಯಾಪಿ ಈಟಿಂಗ್.